ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮೈ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಟಾಪಿಕ್ ಏನಂದರೆ ಗೃಹಲಕ್ಷ್ಮಿ 22 ಮತ್ತು 23ನೇ ಕಂತು ಬಗ್ಗೆ ಮತ್ತು ಪೆನ್ಷನ್ ಹಣದ ಬಗ್ಗೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಮತ್ತು ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ಮತ್ತು ನೀವು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಯಾಕಂದರೆ ನೀವು ಸಪೋರ್ಟ್ ಮಾಡಿದರೆ ಇದೇ ರೀತಿ ನಮಗೆ ವಿಡಿಯೋ ಮಾಡಲು ನಮಗೆ ಒಂದು ನೀವು ಪ್ರೋತ್ಸಾಹ ನೀಡಿದಂಗೆ ಆಗುತ್ತೆ. ಅದಕ್ಕಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ಹಿಂದೆ 21 ಮತ್ತು 21ನೇ ಕಂತು ಎಲ್ಲರಿಗೂ ಕೂಡ ಕ್ರೆಡಿಟ್ ಆಗಿದೆ. ಹಾಗೆ 22 ಮತ್ತು 23ನೇ ಕಂತು ಬಗ್ಗೆ ಎಲ್ಲರೂ ಕೂಡ ಕಾಯ್ತಾ ಇದ್ರು. ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಲೈವ್ನಲ್ಲಿ ಬೆಳಗಾವಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡುವಾಗ ಅವರು ಲೈವ್ನಲ್ಲಿ ಸಹ ಬಂದು ಹೇಳಿದರು, 22 ನಾವು 7ನೇ ತಾರೀಕಿಗೆ ಜಮಾ ಮಾಡ್ತೇವೆ ಮತ್ತು 23ನೇ ಕಂತು ನಾವು 9ನೇ ತಾರೀಕಿಗೆ ಜಮಾ ಮಾಡ್ತೇವೆ ಅಂತ. ಈಗ 7ನೇ ತಾರೀಕಾಗಿ 2 ದಿನ ಸಹ ಆಯಿತು. ಅಂದರೆ ಅವರು ಮಾಧ್ಯಮಗಳೊಂದಿಗೆ ಮಾತನಾಡುವಾಗ ಸಹ ಹೇಳಿದರು, ದಸರಾ ಹಬ್ಬದ ಒಳಗಾಗಿ ಎಲ್ಲ ಮಹಿಳೆಯರಿಗೆ 4,000 ಹಣವನ್ನು ನಾವು ಹಾಕ್ತೇವೆ ಅಂತ ಅವರು ಹೇಳಿದ್ದಾರೆ. ಅಂದರೆ ನಮಗೆ ನೋಡುವುದಾದರೆ ಈಗ 22 ಕಂತು ಇನ್ನೂ ಕೂಡ ಯಾರಿಗೆ ಕ್ರೆಡಿಟ್ ಆಗಿಲ್ಲ. ಅಂದರೆ ನಿಮಗೇನಾದರೂ ಕ್ರೆಡಿಟ್ ಆದರೆ ತಪ್ಪದೇ ನಮಗೆ ಕಮೆಂಟ್ ಮಾಡಿ. ಹಾಗೆ ಮತ್ತು ಟೆಲಿಗ್ರಾಮ್ ಲಿಂಕು ಸಹ ನಾನು ಕೊಟ್ಟಿದ್ದೇನೆ. ಆ ಲಿಂಕಿಗೆ ನೀವು ಪ್ರೂಫ್ ಕಳಿಸಿದರೆ ನನಗೆ ವಿಡಿಯೋ ಮಾಡಲು ನೀವು ಪ್ರೋತ್ಸಾಹ ನೀಡಿದಂಗೆ ಆಗುತ್ತೆ. ಅದಕ್ಕಾಗಿ ಸಪೋರ್ಟ್ ಮಾಡಿ. ಹಾಗೆ ಈಗ ಇನ್ನೂ ಕೂಡ ರಿಲೀಸ್ ಆಗಿಲ್ಲ ಅಂತ ಈಗ ನಾನು ಈ ವಿಡಿಯೋದಲ್ಲಿ ಕನ್ಫರ್ಮ್ ಮಾಡಿದ್ದೇನೆ. ಆ ರೀತಿ ಏನಾದರೆ ರಿಲೀಸ್ ಆದರೆ ನಿಮಗೆ ನಾವು ತಿಳಿಸುವಂಥ ಕೆಲಸ ಮಾಡ್ತೇವೆ. ಮತ್ತು ಈಗ ಪೆನ್ಷನ್ ಹಣದ ಬಗ್ಗೆ ಅಂಗವಿಕಲ ಪೆನ್ಷನ್ ಆಗಿರ್ಬೋದು ಮತ್ತು ಸಂಧ್ಯಾ ಸುರಕ್ಷತಾ ವೇತನ ಪೆನ್ಷನ್ ಆಗಿರ್ಬೋದು ಮತ್ತು ವಿಧವಾ ವೇತನ ಪೆನ್ಷನ್ ಆಗಿರ್ಬೋದು. ಈ ನೋಡೋದಾದರೆ ಸಂಧ್ಯಾ ಸುರಕ್ಷತಾ ವೇತನದ ಬಗ್ಗೆ ಮಾತ್ರ ನಮಗೆ ಅಪ್ಡೇಟ್ ಬಂದಿದೆ. ಮತ್ತು ವಿಧವಾ ವೇತನ ಆಗಿರ್ಬೋದು ಮತ್ತು ಅಂಗವಿಕಲರ ವೇತನದ ಬಗ್ಗೆ ನಮಗೆ ಯಾವುದೇ ರೀತಿ ಕಮೆಂಟು ಸಹ ಬಂದಿಲ್ಲ. ಮತ್ತು ನಿಮಗೇನಾದರೂ ಯಾವ ರೀತಿ ನಿಮಗೆ ಅಮೌಂಟ್ ಯಾವತ್ತು ಜಮಾ ಆಗಿದೆ ಮತ್ತು ನಿಮಗೆ ಸಂಧ್ಯಾ ಸುರಕ್ಷಿತ ಅಮೌಂಟ್ ಜಮಾ ಆಗಿದೆ ಮತ್ತು ಅಂಗವಿಕಲರ ಪೆನ್ಷನ್ ಅಮೌಂಟ್ ಜಮಾ ಆಗಿದೆ ಮತ್ತು ಇಲ್ಲ ನಿಮಗೆ ವಿಧವಾ ವೇತನ ಜಮಾ ಆಗಿದೆ ಅಂತ ನಮಗೆ ತಪ್ಪದೇ ಕಮೆಂಟ್ ಮಾಡಿ. ಮತ್ತು ಹಾಗೆ ನಿಮ್ಮದು ಯಾವ ಡಿಸ್ಟಿಕ್ ಅಂತಲೂ ಕೂಡ ನಮಗೆ ಕಮೆಂಟ್ ಮಾಡಿ. ಹಾಗೆ ನೀವು ಪ್ರೂಫ್ ಕೂಡ ಟೆಲಿಗ್ರಾಮ್ ಲಿಂಕು ಸಹ ಕೊಟ್ಟಿದ್ದೇನೆ, ಆ ಲಿಂಕಿಗೆ ನೀವು ಕಳಿಸಬಹುದು. ಕಳಿಸಿದರೆ ನಮಗೆ ಹೆಲ್ಪ್ ಆಗುತ್ತೆ. ಮತ್ತು ಅಮೌಂಟು 23 ಮತ್ತು 22, 23 ಗೃಹಲಕ್ಷ್ಮಿ ಅಮೌಂಟ್ ರಿಲೀಸ್ ಆದರೆ ನಿಮಗೆ ತಿಳಿಸುವಂಥ ಕೆಲಸ ಮಾಡ್ತೇನೆ. ಇಷ್ಟು ಅಪ್ಡೇಟ್ ಇತ್ತು, ನಿಮಗೆ ತಿಳಿಸಿದ್ದೇವೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಯಾವುದೇ ರೀತಿ ಅಪ್ಡೇಟ್ ಬಂದರೂ ನಿಮಗೆ ತಿಳಿಸುವಂಥ ಕೆಲಸ ಮಾಡ್ತೇನೆ. ಅದಕ್ಕಾಗಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇಟ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಎಲ್ಲರೂ ಸಿಗೋಣ. ಧನ್ಯವಾದಗಳು. ಸುಮಾರು 2 ತಿಂಗಳಿಂದ ಹಣವನ್ನು ಬಿಡುಗಡೆ ಮಾಡಿರಲಿಲ್ಲ. ಈಗ ನವರಾತ್ರಿ ಹಬ್ಬದ ನಿಮಿತ್ತ ಎಲ್ಲ ನನ್ನ ಗೃಹಲಕ್ಷ್ಮಿಯರು ಖುಷಿಯಲ್ಲಿ ಇರಲಿ ಅಂತ ಹೇಳಿ ಈಗ 2 ಕಂತನ್ನು ಬಿಡುಗಡೆ ಮಾಡಿದ್ದೀನಿ. 7ನೇ ತಾರೀಕು 1ನೇ ಕಂತು ಬರುತ್ತೆ, 9ನೇ ತಾರೀಕು 2ನೇ ಕಂತು. ಸೊ 4,000 ರೂಪಾಯಿಯನ್ನು 1,22,00,000 ಯಜಮಾನಿಗಳಿಗೆ ಹಣವನ್ನು ಬಿಡುಗಡೆ ಮಾಡಿದ್ದೀನಿ. ಅಂತಂದರೆ ಹಬ್ಬಗಳ ದೇಶ ಅಂತ, ಹಬ್ಬ ಹರಿದಿನಗಳ ದೇಶ. ಭಾರತದ ಸಂಸ್ಕೃತಿ ಅಂತಂದರೆ ಬಹಳ ವಿಶೇಷವಾದಂಥ ಸಂಸ್ಕೃತಿ. ನಾವು ಈ ಯೋಜನೆಯನ್ನು ಹೆಣ್ಮಕ್ಳು ಸ್ವಾವಲಂಬನೆಯ ಜೀವನ ಮಾಡಲಿ ಅಂತ ಮಾಡಿದ್ದೀವಿ. ಸೊ ಆ ಹಣವನ್ನು ಸದುಪಯೋಗ ಪಡಿಸ್ಕೊಳ್ಳಿ, ಆ ದೇವಿಯ ಆಶೀರ್ವಾದಕ್ಕೆ ಪಾತ್ರರಾಗಲಿ ಅಂತ ಹೇಳ್ತೀನಿ. 2 ಕಂತಲ್ಲಿ ಬಿಡುಗಡೆ ಆಗುತ್ತೆ. 2 ಕಂತಲ್ಲಿ ಅಂದರೆ 7ನೇ ತಾರೀಕು ಜುಲೈದು ಬಿಡುಗಡೆ ಆಗುತ್ತೆ, 9ನೇ ತಾರೀಕು ಆಗಸ್ಟದ ಬಿಡುಗಡೆ ಆಗುತ್ತೆ. ಸೊ 4,000 ರೂಪಾಯಿಯನ್ನು ಆಲ್ರೆಡಿ ಬಿಡುಗಡೆ ಮಾಡಿನೇ ಬೆಳಗಾವಿಗೆ ಬಂದಿದೆ. ನಿಮಗೆ ಮುಂಚೆಯಿಂದ ಹೇಳಿದ್ದೀನಿ, ಸರ್ಕಾರದ ಯೋಜನೆಗಳು ನಾವು ಹೇಳಿದ ಭಾಷೆನ, ಕೊಟ್ಟ ಭಾಷೆಯನ್ನು ನಾವು ಉಳಿಸ್ಕೊಳ್ತೀವಿ. ಒಂದು ದಿನ ಒಂದು ತಿಂಗಳು ಹೆಚ್ಚು ಕಡಿಮೆ ಆಗ್ಬೋದು, ಆದರೆ ಸಿದ್ದರಾಮಯ್ಯನವರ ಸರ್ಕಾರ, ಕಾಂಗ್ರೆಸ್ ಪಕ್ಷದ ಸರ್ಕಾರ ಮಾತಿಗೆ ಎಂದು ತಪ್ಪೋದಿಲ್ಲ.